ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಅಣ್ಣನ ನೆನಪು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂಥ ಒಂದು ಅಪರೂಪದ ಕೃತಿ. ತೇಜಸ್ವಿ ಅವರು ತಮ್ಮ ಬಾಲ್ಯದಿಂದಲೂ ಡೈರಿಯನ್ನು ಬರೆಯುವ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ದರಂತೆ. ಹಾಗಾಗಿ ತಮಗೆ ಮುಖ್ಯ ಅನಿಸುವ ಎಲ್ಲ ಘಟನೆಗಳನ್ನು ಆ ಡೈರಿಯಲ್ಲಿ ದಾಖಲು ಮಾಡ್ತಾ ಹೋಗ್ತಾರೆ. ಕುವೆಂಪು ಅವರು ಓರ್ವ ದೈತ್ಯ ಪ್ರತಿಭೆ. ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು, ಪಾಂಡಿತ್ಯವನ್ನು ಪಡೆದಂತಹವರು. ಅಂತಹವರ ನೆರಳಲ್ಲಿ ಬೆಳೆಯೋದು, ಅರಳೋದು ಅದು ಒಂದು ದೊಡ್ಡ ಸಾಹಸ. ಹಾಗಾಗಿ ಕುವೆಂಪು ಅವರ ರಾಜಕೀಯ ಮೀಮಾಂಸೆ, ತತ್ವಚಿಂತನೆ, ಕರ್ನಾಟಕ ಸಂಸ್ಕೃತಿ, ಸಾಹಿತ್ಯ ಮೀಮಾಂಸೆ, ಸಾಮಾಜಿಕ ಜಿಜ್ಞಾಸೆ ಇತ್ಯಾದಿಗಳೆಲ್ಲ ಏನು ನಡೀತಾ ಇತ್ತು ಅವರ ಮನೆಯಲ್ಲಿ, ಅವೆಲ್ಲವೂ ಸಹ ತೇಜಸ್ವಿ ಅವರ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಇಂತಹ ಸಂಕೀರ್ಣ ಹಿನ್ನೆಲೆಯಲ್ಲಿ ಬೆಳೆಯುವಂಥ ತೇಜಸ್ವಿ ಅವರು ನೆನಪುಗಳನ್ನು ಕಟ್ಟಿಕೊಡೋಕ್ಕೆ ಪ್ರಯತ್ನ ಪಟ್ಟಾಗ ಇದು ಎರಡು ರೀತಿ ವಿಶಿಷ್ಟವಾಗುತ್ತೆ. ಒಂದು, ಕುವೆಂಪು ಅವರನ್ನು ಅವರ ಮಗ ಹೇಗೆ ನೋಡಿದ, ಹೇಗೆ ಕಂಡರು ಕುವೆಂಪು ಅವರು ತೇಜಸ್ವಿ ಅವರಿಗೆ ಅನ್ನೋದು ಗೊತ್ತಾಗೋದ್ರ ಜೊತೆಗೆ, ತೇಜಸ್ವಿಯವರ ಮೇಲೆ ಕುವೆಂಪು ಅವರು ಯಾವ ರೀತಿ ಪ್ರಭಾವ ಬೀರಿದ್ರು ಅಂತ ಗೊತ್ತಾಗೋದ್ರ ಜೊತೆಗೆ, ಶ್ರೀಸಾಮಾನ್ಯನಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಅನೇಕ ವಿಚಾರಗಳು ಕುವೆಂಪು ಅವರ ಬಗ್ಗೆ ಈ ಕೃತಿಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅಣ್ಣನ ನೆನಪು KP ಪೂರ್ಣಚಂದ್ರ ತೇಜಸ್ವಿ ಬರೆದ ಈ ಕೃತಿಯನ್ನು ಒಮ್ಮೆ ಓದಿದ್ರೆ ಕುವೆಂಪು ಹಾಗೂ ತೇಜಸ್ವಿ ಇಬ್ಬರ ಬದುಕಿನ ನಾನಾ ಮುಖಗಳು ನಮಗೆ ದೊರೆಯುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪ್ರಭಾಕರ ವರ್ಣ. ನಾನು ಬೆಂಗಳೂರಿನ ನಿವಾಸಿ. ಮೂಲತಃ ಕುಂದಾಪುರದ ಕೋಟೇಶ್ವರದವನು. ಇಸ್ರೋ ಸಂಸ್ಥೆಯಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿ 2 ವರ್ಷದ ಕೆಳಗೆ ನಿವೃತ್ತಿ ಪಡೆದೆ. ನನ್ನ ಮುಖ್ಯ ಹವ್ಯಾಸ ಕಥೆ ಬರೆಯುವುದು, ಓದುವುದು ಮತ್ತು ಒಳ್ಳೆಯ ಕಾರ್ಯಕ್ರಮ ನೋಡುವುದು. ಇತ್ತೀಚೆಗೆ ನಾನು ಬರೆದ ಒಂದು ಕಥೆ ತುಷಾರ ಮಾಸಪತ್ರಿಕೆಯಲ್ಲಿ ಮೇ ಸಂಚಿಕೆಯಲ್ಲಿ ಪ್ರಕಟವಾಗಿದೆ. ಪ್ರಭಾಕರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕವಿತಾ DK. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ದ್ವಾರಾಳು ಗ್ರಾಮದಿಂದ ಬಂದಿದ್ದೇನೆ. ನಾನು ಗೃಹಿಣಿಯಾಗಿದ್ದೇನೆ. ನನ್ನ ಹವ್ಯಾಸ ಪುಸ್ತಕ ಓದುವುದು, TVಯಲ್ಲಿ ಬರುವಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ನೋಡುವುದು. ಕವಿತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ಜೆ. ನಾನು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಸಿರಿಗೇರಿ ಗ್ರಾಮದಿಂದ ಬಂದಿರುತ್ತೇನೆ. ಪ್ರಸ್ತುತ ದಯಾನಂದ ಸಾಗರ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುತ್ತೇನೆ. ನನ್ನ ಹವ್ಯಾಸಗಳು ಸುಡೋಕು ತುಂಬುವುದು, ಚದುರಂಗ ಆಡುವುದು. ಅಭಿಷೇಕ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ 4ನೆಯ ಸ್ಪರ್ಧಿ. ಸರ್ ನಮಸ್ಕಾರ. ನಾನು ಬೆಂಗಳೂರು ನಿವಾಸಿ, ಸೆಕೆಂಡ್ ಬ್ಲಾಕ್ ರಾಜಾಜಿನಗರ್. ಮೂಲತಃ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಅಲಗತ್ತಿ ಗ್ರಾಮದಿಂದ ಬಂದಿರ್ತೀನಿ. ನನ್ನ ಹವ್ಯಾಸ ಪೇಪರ್ ಓದುವುದು, ಹಾಡನ್ನು ಕೇಳುವುದು. ಸುರೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 4 ಜನ ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಅಮೆರಿಕದ ನ್ಯೂಜೆರ್ಸಿಯಲ್ಲಿ ವಾಸವಾಗಿರುವ ಶ್ರೀಮತಿ ಲತಾ ಸ್ವಾಮಿನಾಥನ್ ಅವರು. ತಮ್ಮ ಸೋದರಿ ಶ್ರೀಮತಿ ಸಾವಿತ್ರಿ ಸುಬ್ಬರಾವ್ ಅವರ ಸ್ಮರಣೆಯಲ್ಲಿ ಈ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಲತಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ 2 ಪುಸ್ತಕಗಳನ್ನು ನೋಡೋಣ. ಸುಧಾಮೂರ್ತಿ ಬರೆದ ಅತಿರಿಕ್ತೆ, ಎನ್ ನರಸಿಂಹಯ್ಯ ಬರೆದ ಉಡುಗೊರೆಯ ಉಂಗುರ ಎನ್ನುವ ಕಾದಂಬರಿ. ಪ್ರಶ್ನೆ: ಬೆಂಗಳೂರಿನ ನಮ್ಮ ಮೆಟ್ರೋ ಇತ್ತೀಚೆಗೆ ಯಾವ ಮಾರ್ಗದ ವಿಸ್ತರಣೆಯೊಂದಿಗೆ ತನ್ನ ಒಟ್ಟು ಕಾರ್ಯಾಚರಣೆಯ ಜಾಲವನ್ನು ಇನ್ನಷ್ಟು ವಿಸ್ತರಿಸುವ ಮೂಲಕ
ದೇಶದ 2ನೇ ಅತಿ ದೊಡ್ಡ ಮೆಟ್ರೋ ಜಾಲವಾಗಿ ಹೊರಹೊಮ್ಮಿದೆ. ಆಯ್ಕೆಗಳನ್ನು ನೋಡೋಣ ಅನ್ನೋಷ್ಟರಲ್ಲಿ ಬಜರ್ ಒತ್ತಿದ್ದಾರೆ ಅಭಿಷೇಕ್. ಬೊಮ್ಮಸಂದ್ರದಿಂದ ಆರ್ ವಿ ರೋಡ್ವರೆಗೂ ಹಳದಿ ಮಾರ್ಗ. ಬೊಮ್ಮಸಂದ್ರದಿಂದ ಆರ್ ವಿ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಆರ್ ವಿ ಅಲ್ವಾ? ಆರ್ ವಿ ರೋಡ್. ಆರ್ ವಿ ಮಾರ್ಗ. ಎರಡನೇದಾಗಿ ಬಜರ್ ಒತ್ತಿದ್ದು ಪ್ರಭಾಕರ್. ಸಿಲ್ಕ್ ಬೋರ್ಡಿಂದ KR ಮಾರ್ಗ. ಸಿಲ್ಕ್ ಬೋರ್ಡಿಂದ ಕನಕಪುರ ಮಾರ್ಗ. ಕನಕಪುರ ಮಾರ್ಗ. ಆಯ್ಕೆಗಳು: ಸಿಲ್ಕ್ ಬೋರ್ಡಿನಿಂದ KR ಪುರಂ ಮಾರ್ಗ, ಕೆಂಗೇರಿಯಿಂದ ಚಲ್ಲಘಟ್ಟ ಮಾರ್ಗ, ಎಲೆಕ್ಟ್ರಾನಿಕ್ ಸಿಟಿ ಹಳದಿ ಮಾರ್ಗ, ವೈಟ್ಫೀಲ್ಡ್ ವಿಸ್ತರಿಕ ಹಸಿರು ಮಾರ್ಗ. ಉತ್ತರವನ್ನು ನೋಡೋಣ. ಎಲೆಕ್ಟ್ರಾನಿಕ್ ಸಿಟಿ ಹಳದಿ ಮಾರ್ಗ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಅಭಿಷೇಕ್ ಕೊಟ್ಟಿದ್ದಾರೆ. ಅತಿರಿಕ್ತೆ ಎನ್ನುವ ಕೃತಿಯ ಜೊತೆ ಉಡುಗೊರೆಯ ಉಂಗುರ ಎನ್ನುವ ಕೃತಿ 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಅಭಿಷೇಕ್ ಅವರಿಗೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿ ಉತ್ತರವನ್ನು ಕೊಟ್ಟಿದ್ದೀರಿ. ಮುಂದೆ ಕೊಡ್ತಾ ಇರೋ 2 ಪುಸ್ತಕ ಕೀರಂ ಲೋಕ ಶೂದ್ರ ಶ್ರೀನಿವಾಸ್ ಬರೆದಿರುವಂಥದ್ದು. ಬಯಕೆಯ ಬಲೆಯಲ್ಲಿ ಉಷಾ ನವರತ್ನರಾಮ್ ಬರೆದ ಕಾದಂಬರಿ. ಪ್ರಶ್ನೆ: ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯರು ತಾವು ದುಡಿದ ಹಣವನ್ನು ಭಾರತಕ್ಕೆ ಕಳುಹಿಸುತ್ತಾರೆ. ಅದು ಸುಮಾರು ಎಷ್ಟಿರಬಹುದು ಒಂದು ವರ್ಷಕ್ಕೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. $10 ಮಿಲಿಯನ್. ಆಗಲೇ ಬಜರ್ ಒತ್ತಿದ್ದಾರೆ ಕವಿತಾ ಅವರು. ಕವಿತಾ ಅವರ ಆದ ಮೇಲೆ ಬಜರ್ ಒತ್ತಿದ್ದಾರೆ ಸುರೇಶ್. ಕವಿತಾ. $10 ಮಿಲಿಯನ್. $10 ಮಿಲಿಯನ್. ಸುರೇಶ್. $10 million. ಅದೇ ಉತ್ತರವಾ? ಹಾಂ ಸರ್. ಆಯ್ಕೆ 2 $100 ಮಿಲಿಯನ್. $10 ಬಿಲಿಯನ್ ಹಾಗೂ ಆಯ್ಕೆ 4 $100 ಬಿಲಿಯನ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ $100 ಬಿಲಿಯನ್ ಆಗಿತ್ತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. 8.4 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ $100 ಬಿಲಿಯನ್ ಅಂತ ಹೇಳ್ತಂದರೆ ಒಂದು ವರ್ಷಕ್ಕೆ. ಹಾಗಂದರೆ ನಮಗೆ ಅರ್ಥವಾಗದೇ ಇರಬಹುದು. ಒಂದು ರಿಲಯನ್ಸ್ ಸಂಸ್ಥೆ ಇದೆಯಲ್ಲ, ಅದರ ಬಂಡವಾಳ ಎಷ್ಟಿದೆ, ಅದರ ಆ ಬಂಡವಾಳಕ್ಕೆ ಸರಿಸಮ ಆಗುವಷ್ಟು ಹಣವನ್ನು ಗಲ್ಫ್ ದೇಶಗಳಿಂದ ನಮ್ಮ ದೇಶ ಪ್ರತಿ ವರ್ಷವೂ ಪಡೀತಾ ಇದೆಯಂತೆ. ಸುಮಾರು 90 ಲಕ್ಷ ಭಾರತೀಯರು ಈ ಗಲ್ಫ್ ದೇಶಗಳಲ್ಲಿ ಕೆಲಸ ಮಾಡ್ತಾರೆ ಅಂತ ಒಂದು ಅಂದಾಜು. ಈ ರೀತಿಯಾದ ಹಣ ಏನು ನಮ್ಮ ದೇಶಕ್ಕೆ ಬರುತ್ತೆ, ಇದನ್ನು ಇನ್ವರ್ಡ್ ರೆಮಿಟೆನ್ಸ್ ಅಂತ ಕರೀತಾರೆ. ಇನ್ವರ್ಡ್ ರೆಮಿಟೆನ್ಸ್ ಅನ್ನೋ ಶಬ್ದವನ್ನು ಬಳಸೋದು ಉಂಟು. ಮುಂದಿನ 2 ಪುಸ್ತಕಗಳು ಬದುಕು ಬದಲಿಸಬಹುದು. ನೇಮಿಚಂದ್ರ ಬರೆದಿರುವಂಥದ್ದು ಕರುನಾಡಿನ ಕೀರ್ತಿ. ಸುಧಾಮೂರ್ತಿ ಅವರ ಬಗ್ಗೆ ಬರೆದಂಥ ಪುಸ್ತಕ. ನವೀನ್ ಪುರುಷೋತ್ತಮ್ ಬರೆದಿರುವಂಥದ್ದು. ಪ್ರಶ್ನೆ: OTT ಪ್ಲ್ಯಾಟ್ಫಾರಮ್ಗಳಾದ ನೆಟ್ಫ್ಲಿಕ್ಸ್, ಯೂಟ್ಯೂಬ್ ಅಥವಾ ಅಮೆಜಾನ್ ಪ್ರೈಮ್ಗಳಲ್ಲಿ ನೀವು ಒಂದು ವಿಡಿಯೋ ನೋಡಿದ ತಕ್ಷಣ ಮುಂದಿನ ಬಾರಿ ನಿಮಗೆ ಇಷ್ಟವಾಗಬಹುದಾದ ಅಂತಹದ್ದೇ ವಿಡಿಯೋಗಳನ್ನು ಪ್ರದರ್ಶಿಸಲು ಯಾವ ತಂತ್ರಜ್ಞಾನವನ್ನು ಬಳಸ್ತಾರೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಕೇವಲ ಇಂಟರ್ನೆಟ್ ಬ್ರೌಸರ್ ಹಿಸ್ಟರಿ, ರೆಕಮೆಂಡೇಷನ್ ಎಂಜಿನ್ ಆಲ್ಗರಿದಮ್, ಕ್ಲೌಡ್ ಕಂಪ್ಯೂಟಿಂಗ್, ಬ್ಲಾಕ್ ಚೈನ್ ತಂತ್ರಜ್ಞಾನ. ಮೊದಲಿಗೆ ಬಜರ್ ಒತ್ತಿದ್ದು ಅಭಿಷೇಕ್, ಎರಡನೆಯದಾಗಿ ಪ್ರಭಾಕರ್. ರೆಕಮೆಂಡೇಷನ್ ಇಂಜಿನ್ ಆಲ್ಗರಿದಮ್. ಆಯ್ಕೆ 2. ಹೌದು. ಪ್ರಭಾಕರ್. ಆಯ್ಕೆ 4. ಆಯ್ಕೆ 4 ಬ್ಲಾಕ್ ಚೈನ್ ತಂತ್ರಜ್ಞಾನ. ಉತ್ತರವನ್ನು ನೋಡೋಣ. ರೆಕಮೆಂಡೇಷನ್ ಇಂಜಿನ್ ಆಲ್ಗರಿದಮ್ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಅಭಿಷೇಕ್ ಕೊಟ್ಟಿದ್ದಾರೆ. ನೇಮಿಚಂದ್ರ ಬರೆದ ಬದುಕು ಬದಲಿಸಬಹುದು ಎನ್ನುವ ಒಂದು ಪುಸ್ತಕವನ್ನು ಅಭಿಷೇಕ್ ಅವರಿಗೆ ಕೊಟ್ಟಿದ್ದೇವೆ. ಇದು ಮೆಷಿನ್ ಲರ್ನಿಂಗ್ ಅಂತ ಏನು ಹೇಳ್ತೇವೆ, ಅದರ ಒಂದು ಅದ್ಭುತ ಅನ್ವಯಿಕ ಉಪಯೋಗ ಇದು. ಯಾರಾದರೂ ಒಬ್ಬರು ರಾಜ್ಕುಮಾರ್ ಚಿತ್ರವನ್ನು ನೋಡ್ತು ಅಂತ ಹೇಳ್ತಂದರೆ ಈ ಒಂದು ಆಲ್ಗಾರಿದಮ್ ಏನಿದೆ, ರೆಕಮೆಂಡೇಷನ್ ಇಂಜಿನಿಯರ್ ಆಲ್ಗಾರಿದಮ್ ಅಂತಕ್ಕಂಥ ವ್ಯವಸ್ಥೆ, ರಾಜ್ಕುಮಾರ್ ಅವರ ಚಿತ್ರಗಳು ಎಷ್ಟಿವೆ ಅವನ್ನೆಲ್ಲ ಸಂಗ್ರಹಿಸಿ ಅವುಗಳನ್ನು ತೋರಿಸ್ತಾ ಹೋಗುತ್ತೆ. ನೀವು ಅಂತರ್ಜಾಲಕ್ಕೆ ಹೋದರೆ ಸಾಕು, ಇಂತಹ ಚಿತ್ರ ತುಂಬ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದನ್ನು ನೋಡಿ ಅದನ್ನು ನೋಡಿ ಅಂತ.
ಅಂದರೆ ಗ್ರಾಹಕರ ಅಭಿರುಚಿಯನ್ನು ಅರ್ಥ ಮಾಡಿಕೊಂಡು ಅದೇ ತರಹದ ವಸ್ತುಗಳನ್ನು ಮತ್ತೆ ಮತ್ತೆ ಕೊಳ್ಳುವ ಹಾಗೆ ಪ್ರಲೋಭನೆಗೆ ಒಡ್ಡುವ ಒಂದು ವ್ಯವಸ್ಥೆ ಏನಿರುತ್ತೆ ಅದು ಈ ರೆಕಮೆಂಡೇಷನ್ ಇಂಜಿನ್ ಆಲ್ಗರಿದಮ್ ಅನ್ನೋದು. ಮುಂದಿನ ಪುಸ್ತಕಗಳನ್ನು ನೋಡೋಣ. ದೇವುಡು ಅವರ ಮಹಾಕ್ಷತ್ರಿಯ ಕ್ಯಾಲೆಂಡರ್, NS ಶ್ರೀಧರಮೂರ್ತಿ ಅವರು ಬರೆದಂಥ ಪುಸ್ತಕ. ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ಮ, ಕ್ಷಿ, ತೇ, ನ, ಕೋ. ಸಾಕ್ಷಿ ಸಾಕ್ಷಿ ಬಜರ್ ಒತ್ತಿದ್ದಾರೆ ಪ್ರಭಾಕರ್ ಅವರು. ಆತ್ಮಸಾಕ್ಷಿ ಚಿಂತೆ ನನಗೇತಕ್ಕೋ. ಆತ್ಮಸಾಕ್ಷಿ ಚಿಂತೆ ನನಗೇತಕೋ. ನನಗೇಕೋ. ನನಗೇಕೋ. ಅಮ್ಮ, ನೀವು ಹೇಳಬೇಡಿಮ್ಮ, ಅವ್ರು ಹೇಳ್ತಾ ಇದ್ದಾರೆ. ನನಗೇಕೋ. ಆತ್ಮಸಾಕ್ಷಿ ಚಿಂತೆ ನನಗೇಕೋ. ಚಿಂತೆ ನನಗೇಕೋ. ನನಗೇಕೋ. ಹಾಂ, ಈಗ ಎರಡನೇದಾಗಿ ಬಜರ್ ಒತ್ತಿರುವಂಥ ಕವಿತಾ ಅವರು ಉತ್ತರ ಹೇಳಬೇಕು. ಹೇಳಿಮ್ಮ. ಆತ್ಮಸಾಕ್ಷಿ ಚಿಂತೆ. ಆತ್ಮಸಾಕ್ಷಿ ಚಿಂತೆ ಆತ್ಮಸಾಕ್ಷಿ ಚಿಂತೆ ನನಗೂ ಉತ್ತರವನ್ನು ಆತ್ಮಸಾಕ್ಷಿ ನೋಡೋಣ. ಚಿಂತೆ ಆತ್ಮಸಾಕ್ಷಿಯಂತೆ ನಡೆದುಕೋ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪುಸ್ತಕ ಯಾರಿಗೂ ಸಿಗ್ತಾ ಇಲ್ಲ. ಮುಂದೆ ಕೊಡುವ ಎರಡು ಪುಸ್ತಕ ಸಾಗರದಾಚೆಯ ನಾಡಿನಲ್ಲಿ SP ವಿಜಯಲಕ್ಷ್ಮಿ ಬರೆದಿರುವಂಥದ್ದು, ನಾಕಂಡ ನಮ್ಮವರು ಪ್ರಹ್ಲಾದ್ ಗುಡಿ ಬರೆದಿರುವಂಥದ್ದು. ಪ್ರಶ್ನೆ, 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 89 ಕೂಡು 27, 86 ಕಳೆ 56, 35 ಗುಣಿಸು 9, 312 ಭಾಗಿಸು 8. ಬಜರ್ ಒತ್ತಿದ್ದಾರೆ ಅಭಿಷೇಕ್ ಅವರು. ಅಂತಿಮ ಉತ್ತರ 480. 4, 8, 0. ಹಾಂ, ಇನ್ನು ಯಾರಾದರೂ ಬಜರ್ ಒತ್ತಿ ಉತ್ತರ ಕೊಡೋರು ಇದ್ದೀರಾ? ಇಲ್ಲ. ಅಭಿಷೇಕ್ ಕೊಟ್ಟಂಥ ಉತ್ತರ ಸರಿಯಾ ನೋಡಬಹುದು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 116, 30, 315, 39 ಎಲ್ಲವನ್ನು ಕೂಡಿದ್ರೆ 500 ಬಂತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದೆ ನಾವು ಕೊಡ್ತಾ ಇದ್ದೇವೆ ಎರಡು ಪುಸ್ತಕ. N ರವಿಕುಮಾರ್ ಟೆಲೆಕ್ಸ್ ಬರೆದ ನಂಜಿಲ್ಲದ ಪದಗಳು, ಮುಸ್ಸಂಜೆಯ ಕಥೆಗಳು, ಉದಯ್ ಕುಮಾರ್ ಹಬ್ಬು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಲು, ಟೆ, ಗು, ಕೋ, ಲ, ದೆ, ಯ, ಮೆ. ಬಜರ್ ಒತ್ತಿದ್ದಾರೆ ಅಭಿಷೇಕ್. ಅಂತಿಮ ಉತ್ತರ ಮೇಲುಕೋಟೆಯ ದೇವಾಲಯ. ಮೇಲುಕೋಟೆಯ ದೇವಾಲಯ ಅಂದರೆ ದೇಗುಲ. ದಯವಿಟ್ಟು ಕ್ಷಮಿಸಿ. ಮೇಲುಕೋಟೆಯ ದೇಗುಲ. ಮೇಲುಕೋಟೆಯ ದೇಗುಲ. ತಮ್ಮ ಉತ್ತರ ಪ್ರಭಾಕರ್. ಮುಂದಕ್ಕೆ ಬರಬೇಡಿ, ಅಲ್ಲಿಂದಲೇ ಹೇಳಿ. ಕೋಟಿ ವಿದ್ಯೆಗಿಂತ ಕೋಟಿ ವಿದ್ಯೆಗಿಂತ ನಾಟಿ ವಿದ್ಯೆ ಮೇಲು. ನಾಟಿ ವಿದ್ಯೆ ಮೇಲು. ಎಷ್ಟು ಅಕ್ಷರಗಳಾಯಿತು? ಹೆಚ್ಚಾಯಿತು. ನಾ ಇಲ್ಲ.
ಉತ್ತರವನ್ನು ನೋಡೋಣ. ಮೇಲುಕೋಟೆಯ ದೇಗುಲ ಉತ್ತರ ಸರಿಯಾಗಿದೆ. ಅಭಿಷೇಕ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ನಂಜಿಲ್ಲದ ಪದಗಳು ಎನ್ನುವ ಈ ಒಂದು ಪುಸ್ತಕವನ್ನು ಅಭಿಷೇಕ್ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ 2 ಪುಸ್ತಕ. ಜೇನ್ ಜಪಾನ್ ಅಂಜಲಿ ರಾಮಣ್ಣ ಬರೆದಿರುವಂಥದ್ದು ಗಟ್ಟಿಸುತನ ಗಜಲ್ಗಳು ಎನ್ನುವ ಪುಸ್ತಕ. MD ಭಾವಾಖಾನ ಸುತಗಟ್ಟಿ ಬರೆದಿರುವಂಥದ್ದು. ಪ್ರಶ್ನೆ: ಈ ವಿಶ್ವವಿಖ್ಯಾತ ಫುಟ್ಬಾಲ್ ಆಟಗಾರನನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರುವುದಕ್ಕೆ ಮೊದಲು ಪ್ರಭಾಕರ್ ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಡಿಯೋ ಮೆರಡೋನಾ. ಮೆರಡೋನಾ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಬಜರ್ ಒತ್ತಿದ್ದು ಕವಿತಾ. ಡಿಯೋ ಮೆರಡಾನ್. ತಮ್ಮ ಉತ್ತರ ಹೌದು. ವಿಶ್ವ ಹೇಳಿ, ನಿಮ್ಮ ಮನಸ್ಸಲ್ಲಿ ಏನಿದೆ ಹೇಳಿ. ಸರಿ ಇದೆಯೋ ತಪ್ಪಿದೆಯೋ ನೋಡೋಣ. ಅದು ಗೊತ್ತಾಗ್ತಿಲ್ಲ ಸರ್, ಗೊತ್ತಾಗ್ತಿಲ್ಲ. ಗೊತ್ತಾಗ್ತಾ ಇಲ್ವಾ? ಇಲ್ಲ ಸರ್. ನೋಡೋಣ ಉತ್ತರವನ್ನು. ಹೌದು. ಆಯ್ಕೆಗಳನ್ನು ನೋಡಿ ಉತ್ತರವನ್ನು ನೋಡೋಣ. ಮೈಕೇಲ್ ಪ್ಲಾಟನಿ, ರಿವಾಲ್ಡೋ, ಡಿಯಾಗೋ ಮೆರಡೋನಾ, ರಾಬರ್ಟ್ ಬ್ಯಾಗಿಯೋ. ಉತ್ತರವನ್ನು ನೋಡೋಣ. ಡಿಯಾಗೋ ಮೆರಡೋನಾ ಉತ್ತರ ಸರಿಯಾಗಿತ್ತು. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಪ್ರಭಾಕರ್ ಅವರು. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಜೇನ್ ಜಪಾನ್ ಕೃತಿಯ ಜೊತೆ ಗಟ್ಟಿಸುತನ ಗಜಲ್ಗಳು ಎನ್ನುವ ಪುಸ್ತಕ, 2 ಪುಸ್ತಕವನ್ನು ಪ್ರಭಾಕರ್ ಅವರಿಗೆ ಕೊಟ್ಟಿದ್ದೇವೆ. ವಿಶ್ವದ ಫುಟ್ಬಾಲ್ ದಂತಕಥೆಗಳಲ್ಲಿ ಬಹಳ ಮುಖ್ಯನಾದವನು ಮರಡೋನಾ. ಡಿಯಾಗೋ ಅರ್ಮಾಂಡೋ ಮರಡೋನಾ ಈತನ ಪೂರ್ತಿ ಹೆಸರು. ಅರ್ಜೆಂಟೈನಾ ದೇಶಕ್ಕೆ ಸೇರಿದವನು. ಫಿಫಾ 20ನೇ ಶತಮಾನದ ಶ್ರೇಷ್ಠ ಆಟಗಾರ ಅಂತ ಹೇಳಿ ಇಬ್ಬರನ್ನು ಆಯ್ಕೆ ಮಾಡುತ್ತೆ. ಆ ಇಬ್ಬರಲ್ಲಿ ಒಬ್ಬ ಶ್ರೇಷ್ಠ ಆಟಗಾರ ಮರಡೋನಾ ಆದರೆ ಮತ್ತೊಬ್ಬ ಶ್ರೇಷ್ಠ ಆಟಗಾರ ಪೀಲೆ ಆಗ್ತಾನೆ. ಪೀಲೆ ಹಾಗೂ ಮರಡೋನಾ ಇವರಿಬ್ಬರ ನಡುವೆ ಶ್ರೇಷ್ಠತ್ವಕ್ಕಾಗಿ ಅನೇಕ ಮಟ್ಟಗಳಲ್ಲಿ ಸ್ಪರ್ಧೆ ನಡೆಯುತ್ತೆ. 4 ವಿಶ್ವಕಪ್ಗಳಲ್ಲಿ ಆಟವಾಡಿದ್ದಾನೆ. 34 ಗೋಲ್ ಹೊಡೆದಿದ್ದಾನೆ. ಹ್ಯಾಂಡ್ ಆಫ್ ಗಾಡ್ ಗೋಲ್ ಅನ್ನೋದು ಈತನ ಹೆಸರಲ್ಲೇ ಉಂಟು. ಹಾಗೆಯೇ ಗೋಲ್ ಆಫ್ ದ ಸೆಂಚುರಿ ಅಂತಕ್ಕಂಥ ಒಂದು ವಿಶೇಷವಾದ ಗೋಲನ್ನು ಹೊಡೆದಿದ್ದಾನೆ. 1986ರಲ್ಲಿ ನಡೆದಂಥ ವಿಶ್ವಕಪ್ ಸ್ಪರ್ಧೆ ಏನಿದೆ, ಇಂಗ್ಲೆಂಡ್ ಜೊತೆ ಆಡುವಾಗ ಈ ಮರಡೋನಾ ಒಬ್ಬನೇ 5 ಇಂಗ್ಲೆಂಡ್ ಆಟಗಾರರನ್ನು ಹಿಮ್ಮೆಟ್ಟಿಸಿ ಅವರಿಗೆ ಚೆಂಡು ಸಿಗದ ಹಾಗೆ ನೋಡಿಕೊಂಡು ಹೋಗಿ ಗೋಲ್ ಹೊಡಿತಾನೆ. ಇದು ಶ್ರೇಷ್ಠ ಗೋಲ್ ಅಂತ ಆ ಕ್ಷೇತ್ರದ ತಜ್ಞರು ಪರಿಗಣಿಸ್ತಾರೆ. 2-1 ಗೋಲ್ಗಳಿಂದ ಗೆಲುವನ್ನು ಸಾಧಿಸ್ತಾರೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಬಯಸದೇ ಇರುವ ಅದ್ವಿತೀಯ ಸಂಕೋಚ ಭಿಡೆ. ಮೊದಲು ಬಜರುತ್ತಿದ್ದಾರೆ ಅಭಿಷೇಕ್ ಅವರು. ಒಂದು ಉತ್ತರ ಅನಿರೀಕ್ಷಿತ. ಅನಿರೀಕ್ಷಿತ ಅಂತ ಹೇಳ್ತಾ ಇದ್ದಾರೆ. 3 ಶಬ್ದ ಸಿಗ್ತಾ? ಇಲ್ಲ. ಬಯಸದೇ ಇರುವ. ಅನಿರೀಕ್ಷಿತ ಅಂದರೆ ನಾವು ನಿರೀಕ್ಷೆ ಮಾಡದೇ ಇರುವಂಥ ವಸ್ತು ಸಿಗೋದು. ಆದರೆ ಇಲ್ಲಿ ಸ್ವಲ್ಪ ಭಿನ್ನವಾಗಿದೆ. ನಾವು ಇಷ್ಟಪಡದೇ ಇರುವಂಥದ್ದು, ಬಯಸದೇ ಇರುವಂಥದ್ದು. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ಸುರೇಶ್ ಅವರು. ಅತಿ ಆಶಯ. ಅತಿ ಆಶಯ. ಆಶಯ. ಅತಿ ಆಶಯ. ಒಂದನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಮೊದಲನೇ ಶಬ್ದ. ಉತ್ತರವನ್ನು ನೋಡೋಣ. ಅನಪೇಕ್ಷಿತ. ಅಪೇಕ್ಷಿತ, ಅನಪೇಕ್ಷಿತ 2 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಮೊದಲಿಗೆ ಬಜರ್ ಒತ್ತಿದ್ದಾರೆ ಸುರೇಶ್. ಅನನ್ಯ. ಅನನ್ಯ. ತಮ್ಮ ಉತ್ತರ ಕವಿತಾ? ಎರಡನೇದು ಅದ್ವಿತೀಯ. ಅದ್ವಿತೀಯ. ಅನನ್ಯ. ಉತ್ತರವನ್ನು ನೋಡೋಣ. ಅನನ್ಯ ಉತ್ತರ ಸರಿಯಾಗಿದೆ. ನಾ ಕಂಡ ನಮ್ಮವರು ಈ ಒಂದು ಪುಸ್ತಕವನ್ನು ಸುರೇಶ್ ಅವರಿಗೆ ಕೊಟ್ಟಿದ್ದೇನೆ.
3 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಮೊದಲು ಕವಿತಾ, ಆನಂತರ ಸುರೇಶ್ ಅವರು. ಕವಿತಾ, ಉತ್ತರ ಕೊಡಿಮ್ಮ. ಸಂಕೋಚ, ಭಿಡೆ, ಮಧ್ಯದ ಅಕ್ಷರ ಕ್ಷೀ ಇದೆ. ನಾಚಿಕೆ. ಸರಿಗಿದೆ ಹೇಳಿ. ನಾಚಿಕೆ. ತಮ್ಮ ಉತ್ತರ. ಶಿಕ್ಷಿತ. ಉತ್ತರವನ್ನು ನೋಡೋಣ. ದಾಕ್ಷಿಣ್ಯ ಅಂತ ಹೇಳ್ತಾರೆ. ಸಂಕೋಚ, ಭಿಡೆ, ದಾಕ್ಷಿಣ್ಯ ಸರಿಯಾದ ಉತ್ತರ ಆಗಿತ್ತು. ಈಗ 4 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ನಮ್ಮ ಕುವೆಂಪು, ನೆರೆಹೊರೆಯ ಗೆಳೆಯರು, ಕಂಚುಗನ್ನಡಿ ಹಾಗೂ ಸಂಜೆ ಸುರಿದ ಮಳೆ. 12 ಅಕ್ಷರಗಳನ್ನು ಕೊಡ್ತೇವೆ. 12 ಅಕ್ಷರಗಳನ್ನು ಬಳಸ್ಕೊಂಡು 3 ಅಕ್ಷರಗಳು ಇರುವಂಥ 3 ಪದಗಳನ್ನು ಕನಿಷ್ಠ ರೂಪಿಸಬೇಕು. ಯಾರು ಹೆಚ್ಚು ರೂಪಿಸ್ತೀರಿ ಅವರಿಗೆ ಬಹುಮಾನ ದೊರೆಯುತ್ತೆ. ಈಗ ಬಂತು 12 ಅಕ್ಷರಗಳು. ಕಂ, ಣ, ನ, ಕ, ಳ, ಸ, ರ, ಬ, ಳೆ, ಪ, ದ, ರ್ಪ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯಿತು. ಮೊದಲಿಗೆ ಪ್ರಭಾಕರ್ ಅವರು ಶಬ್ದಗಳನ್ನು ಕೊಡಬೇಕು. ನನಗೆ ಕಂಬಳ, ದರ್ಪಣ. ಕಂಬಳ, ದರ್ಪಣ. ಆಮೇಲೆ ದರ್ಪಣ. ಹಾಂ, ಎರಡೇ ಕ್ಷಣ ಇದಾ? 2. ತಮ್ಮ ಉತ್ತರ. ಕಂಪನ, ಕಂದನ, ಪದ, ದರ್ಪದ, ಸಾರದ, ಕಂದನ. ಓಕೆ, ತಮ್ಮ ಉತ್ತರ ಅಭಿಷೇಕ್. ಕಂಸಾಳೆ, ದರ್ಪಣ, ಬಳಪ, ಕಂಬಳ, ಕಂಪನ. 5 ಶಬ್ದಗಳನ್ನು ಕೊಟ್ಟಿದ್ದೀರಿ. ಸುರೇಶ್ ಸರ್, ಕಂಕಣ, ಬಳಪ, ದರ್ಪಣ. 3 ಹಾಂ ಕೊಟ್ಟಿದ್ದೀರಿ. ಸರ್. ಉತ್ತರವನ್ನು ನೋಡೋಣ. ಕಂಸಾಳೆ, ಕಂಬಳ, ಕಂದರ್ಪ, ಬಳಪ, ಕಂದರ, ಕಂಕಣ, ದರ್ಪಣ, ಕಂಪನ, ಸಾದರ, ಕಂಪನ, ಸಾದರ, ಪಕಳೆ, ಪದರ ಇಷ್ಟೆಲ್ಲ ಇತ್ತು. ಅತ್ಯಂತ ಹೆಚ್ಚು ಪದಗಳನ್ನು ಕೊಟ್ಟದ್ದು ಕವಿತಾ ಅವರು ಹಾಗೆ ಅಭಿಷೇಕ್ ಅವರು. ಕವಿತಾ ಅವರಿಗೆ ಸಂಜೆ ಸುರಿದ ಮಳೆ ಈ ಒಂದು ಪುಸ್ತಕ, ಕಂಚುಗನ್ನಡಿ ನಾಟಕ ಈ ಒಂದು ಪುಸ್ತಕವನ್ನು ಅಭಿಷೇಕ್ ಅವರಿಗೆ ಕೊಡ್ತಾ ಇದ್ದೇನೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. ಬಜರ್ ಒತ್ತಿ ಉತ್ತರವನ್ನು ಕೊಡಬೇಕು. ಒಬ್ಬರಿಗೆ ಮಾತ್ರ ಉತ್ತರ ಕೊಡುವ ಅವಕಾಶ. ದಯವಿಟ್ಟು ಪ್ರಶ್ನೆ ಪೂರ್ತಿ ಬರೋದಕ್ಕೆ ಅವಕಾಶ ಕೊಡಿ. ಆಯ್ಕೆಗಳು ಬರುವಾಗ ತಾವು ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಈಗ ಮೊದಲ ಪ್ರಶ್ನೆ. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶ ನೀಡಿದವರು ಯಾರು? ಹೇಳಿ ಕವಿತಾ. ಕೃಷ್ಣ. ಉತ್ತರ. ಕೃಷ್ಣ ಸರ್. ಜ್ವರ ಹೇಳಿ, ಕೇಳಿ. ಕೃಷ್ಣ ಸರ್. ಕೃಷ್ಣ. ಆಯ್ಕೆಗಳನ್ನು ನೋಡೋಣ. ಸರಿಯಾದ ಉತ್ತರ ಈಗ ಬಂತು. ಕೃಷ್ಣ ಸರಿಯಾಗಿದೆ. ದತ್ತೋಪಂತ ಟೆಂಗಡಿ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಕ್ರಿಸ್ಮಸ್ ಆಚರಣೆಯ ಯಾವ ಘಟನೆಯ ಸ್ಮರಣೆಯಾಗಿದೆ? ಆಯ್ಕೆಗಳನ್ನು ನೋಡೋಣ. ಯೇಸುವಿನ ಶಿಲುಬೆಗೇರಿಕೆ, ಯೇಸುವಿನ ಜನನ. ಬಜರ್ ಒತ್ತಿದ್ದಾರೆ ಅಭಿಷೇಕ್. ಯೇಸುವಿನ ಜನನ. ಯೇಸುವಿನ ಜನನ ಅಂತಿದ್ದಾರೆ. ಉತ್ತರವನ್ನು ನೋಡೋಣ. ಯೇಸುವಿನ ಜನನ ಉತ್ತರ ಸರಿಯಾಗಿದೆ. ಗುಲ್ಜಾರಿ ಲಾಲ್ ನಂದ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ರಂಜಾನ್ ತಿಂಗಳಲ್ಲಿ ಮುಸ್ಲಿಮರು ಮಾಡುವ ಉಪವಾಸಕ್ಕೆ ಏನು ಹೆಸರು? ಆಯ್ಕೆಗಳನ್ನು ನೋಡೋಣ ಅನ್ನೋಷ್ಟರಲ್ಲಿ ಬಜರ್ ಒತ್ತಿದ್ದಾರೆ ಸುರೇಶ್. ರೋಜಾ. ರೋಜಾ. ಆಯ್ಕೆಗಳು: ಸೌಮ್, ಬಿಸ್ಮಿಲ್ಲಾ. ಹೇಳಿ, ಪರವಾಗಿಲ್ಲ. ಸೌಮ್. ಉತ್ತರವನ್ನು ನೋಡೋಣ. ಸೌಮ್ ಅನ್ನೋದು ಸರಿಯಾದ ಉತ್ತರ. ಪಾವೆಂ ಆಚಾರ್ಯ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಅಷ್ಟಾಂಗ ಮಾರ್ಗದ ಉದ್ದೇಶ ಏನು? ಆಯ್ಕೆಗಳು: ದುಃಖ ನಿವಾರಣೆ ಮತ್ತು ಜ್ಞಾನ, ರಾಜಕೀಯ ಜಯ. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಬಜರೊತ್ತಿದ್ದಾರೆ ಪ್ರಭಾಕರ್. ದುಃಖ ನಿವಾರಣೆ ಮತ್ತು ಜ್ಞಾನ. ಉತ್ತರವನ್ನು ನೋಡೋಣ. ದುಃಖ ನಿವಾರಣೆ ಮತ್ತು ಜ್ಞಾನ ಉತ್ತರ ಸರಿಯಾಗಿದೆ. ಗೋಂದಾವಲೆ ಬ್ರಹ್ಮ ಚೈತನ್ಯ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ.
ಅನೇಕಾಂತವಾದ ಯಾವ ಧರ್ಮದ ತತ್ವ? ಆಯ್ಕೆಗಳು: ಜೈನ ಧರ್ಮ, ಬೌದ್ಧ ಧರ್ಮ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಅಭಿಷೇಕ್. ಜೈನ ಧರ್ಮ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಅಂಬೆಂಬಳ ಸುಬ್ಬರಾವ ಪೈ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ: ಮಂಗಳ ಗ್ರಹದ ಕೆಂಪು ಬಣ್ಣಕ್ಕೆ ಮುಖ್ಯ ಕಾರಣ ಏನು? ಆಯ್ಕೆಗಳು: ಕಬ್ಬಿಣದ ಆಕ್ಸೈಡ್, ಚಿನ್ನದ ಧೂಳು. ಮೊದಲಿಗೆ ಬಜರುತ್ತಿದ್ದಾರೆ ಅಭಿಷೇಕ್. ಕಬ್ಬಿಣದ ಆಕ್ಸೈಡ್. ಆಕ್ಸೈಡು. ಉತ್ತರವನ್ನು ನೋಡೋಣ. ಸರಿ ಕಬ್ಬಿಣದ ಆಕ್ಸೈಡ್ ಉತ್ತರ ಸರಿಯಾಗಿದೆ. ಅಭಿಷೇಕ್ ಈ ಉತ್ತರ ಕೊಟ್ಟಿದ್ದಾರೆ. ಸಿದ್ಧಲಿಂಗ ಸ್ವಾಮಿ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ: ಗೀಜಕದ ಹಕ್ಕಿಯು ಯಾವುದಕ್ಕೆ ಪ್ರಸಿದ್ಧ? ಆಯ್ಕೆಗಳು: ನೇತಾಡುವ ಗೂಡನ್ನು ಕಟ್ಟಲು, ಮರಳಿನಲ್ಲಿ ಗೂಡನ್ನು ಕಟ್ಟಲು. ಮೊದಲಿಗೆ ಬಜರುತ್ತಿದ್ದಾರೆ ಅಭಿಷೇಕ್. ನೇತಾಡುವ ಗೂಡನ್ನು ಕಟ್ಟಲು. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಗುರುದತ್ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ: ಕಿಲಿಮಂಜಾರೋ ಯಾವ ಖಂಡದ ಪ್ರಸಿದ್ಧ ಪರ್ವತವಾಗಿದೆ? ಆಯ್ಕೆಗಳು: ಆಫ್ರಿಕಾ, ಯುರೋಪ್. ಮೊದಲಿಗೆ ಬಜರ್ ಒತ್ತಿದ್ದಾರೆ ಕವಿತಾ. ಆಫ್ರಿಕಾ. ಆಫ್ರಿಕಾ. ಉತ್ತರವನ್ನು ನೋಡೋಣ. ಆಫ್ರಿಕಾ ಉತ್ತರ ಸರಿಯಾಗಿದೆ. ಮೈಸೂರು ಅನಂತಸ್ವಾಮಿ ಎನ್ನುವ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಮುಂದಿನ ಪುಸ್ತಕ. ಮುಂದಿನ ಪ್ರಶ್ನೆ: ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯನ ಎಂದರೆ ಏನು? ಆಯ್ಕೆಗಳು: ಹೇಳಿ ಅಭಿಷೇಕ್. ಈ ಹಿನ್ನೆಲೆ ಧ್ವನಿ ಕೊಡುವುದು. ಹಿನ್ನೆಲೆ ಧ್ವನಿ ಕೊಡುವುದು. ಧ್ವನಿ ಬೇರೊಬ್ಬರು ಧ್ವನಿ ಕೊಡುವುದು. ಧ್ವನಿ ಕೊಡೋದು. ಧ್ವನಿ ಕೊಡುವುದು. ಹಾಂ. ಅಭಿಷೇಕ್, ಹಾಂ ಸರ್. ಹಿನ್ನೆಲೆಯಲ್ಲಿ ಗೀತೆಗೆ ಧ್ವನಿ ಕೊಡುವುದು. ಗೀತೆಗೆ ಧ್ವನಿ ಕೊಡೋದು. ಹಾಡುವುದಕ್ಕೆ ಧ್ವನಿ. ಆಯ್ಕೆಗಳನ್ನು ನೋಡೋಣ. ನಟನು ಹಾಡನ್ನು ಹಾಡುವುದು, ನಟನ ಬದಲು ಗಾಯಕ ಹಾಡುವುದು. ಉತ್ತರವನ್ನು ನೋಡೋಣ. ನಟನ ಬದಲು ಗಾಯಕ ಹಾಡುವುದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ: ಫಿಫಾ ವಿಶ್ವಕಪ್ ಫುಟ್ಬಾಲ್ ಸ್ಪರ್ಧೆಯಲ್ಲಿ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಯಾರಿಗೆ ಕೊಡುತ್ತಾರೆ? ಆಯ್ಕೆಗಳನ್ನು ನೋಡೋಣ. ಹೆಚ್ಚು ಗೋಲ್ ಹೊಡೆದ ಆಟಗಾರನಿಗೆ, ಹೆಚ್ಚು ಗೋಲ್ ತಡೆದ ಆಟಗಾರನಿಗೆ. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಬಜರೊತ್ತಿದ್ದಾರೆ ಅಭಿಷೇಕ್. ಹೆಚ್ಚು ಗೋಲು ಹೊಡೆದ ಆಟಗಾರನಿಗೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಹರ್ಗೋವಿಂದ್ ಖುರಾನ ಎನ್ನುವ ಪುಸ್ತಕವನ್ನು ಅಭಿಷೇಕ್ ಅವರಿಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಪ್ರಭಾಕರ್ ಅವರಿಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಕವಿತಾ ಅವರಿಗೆ 3 ಪುಸ್ತಕ ದೊರೀತಾ ಇದೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಅಭಿಷೇಕ್ ಅವರಿಗೆ 10 ಪುಸ್ತಕ ಸಿಗ್ತಾ ಇದೆ. 100 ಅಂಕಗಳನ್ನು ಗಳಿಸಿದ್ದೀರಾ. ಅಭಿನಂದನೆಗಳು. 100 ಅಂಕ ಗಳಿಸಿದರೆ ಒಂದು ಪುಸ್ತಕ ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ಸತ್ಯ ದರ್ಶನ ಎನ್ ಸತ್ಯಪ್ರಕಾಶ್ ಬರೆದಂಥ ವಿಶೇಷ ಪುಸ್ತಕ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಮತ್ತೊಮ್ಮೆ ಅಭಿನಂದನೆಗಳು. ಸುರೇಶ್ ಅವರಿಗೆ 2 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ. ಧನ್ಯವಾದಗಳು. ನಮ್ಮ ಮಾನಸಿಕ ನೆಮ್ಮದಿಯನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಕೆಲವು ಸಂದರ್ಭದಲ್ಲಿ ಯಾರಾದರೂ ತಪ್ಪು ಮಾಡಿರ್ತಾರಲ್ಲ ಅವರನ್ನು ಕ್ಷಮಿಸಬೇಕಾಗುತ್ತೆ. ಕ್ಷಮಿಸೋದು ಯಾಕೆ ಅಂತ ಹೇಳ್ತಂದರೆ, ನಮ್ಮ ಮನಸ್ಸಿನ ಭಾರವನ್ನು ಇಳಿಸ್ಕೊಳ್ಳೋದಕ್ಕೆ ಕ್ಷಮೆಯನ್ನು ಯಾಚಿಸಬೇಕು, ಕ್ಷಮೆಯನ್ನು ನೀಡಬೇಕಾಗುತ್ತೆ. ಇಲ್ಲದೆ ಹೋಯಿತು ಅಂದರೆ ಅದೊಂದು ಕೊರಗು ನಮ್ಮ ಬದುಕಲ್ಲಿ ಉಳ್ಕೋಬೋದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.